ಯೂಶ್ವಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕರ್ನಾಟಕದ IAS ಕಾಂಪಿಟೇಷನ್ನೇ ಅಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ ಇಡೀ ದೇಶದಲ್ಲಿ. ಯಾಕೆ ಹಾಗಾಗತ್ತೆ ಅಂದರೆ ತಮಿಳ್ನಾಡಾಗಲಿ ಬಿಹಾರ್ ಆಗಲಿ ಇವರೆಲ್ಲ ಎಷ್ಟು ಕಾಂಪಿಟೇಟಿವ್ ಇರ್ತಾರೆ, ಎಷ್ಟು ಎಕ್ವಿಪ್ಡ್ ಇರ್ತಾರೆ ಅಂತ ಹೇಳಿದ್ರೆ ವಿ ಫೀಲ್ ಲಾಸ್ಟ್. ಅಂದರೆ IAS ಕ್ಯಾಂಡಿಡೇಟ್ಸ್ ಯಾರು ಹೋಗ್ತಾರಲ್ಲ ಅಥವಾ UPSC ಕ್ಯಾಂಡಿಡೇಟ್ಸ್ ಯಾರು ಹೋಗ್ತಾರಲ್ಲ ದೇ ಸೇ ವಿ ಆರ್ ಲಾಸ್ಟ್ ಹಿಯರ್ ಅಂತ. ನಮಗೆ ಗೊತ್ತಾಗಲ್ಲ ನಮ್ಗೆ ಅಲ್ಲಿಗೆ ಹೋದಾಗ ಡೆಲ್ಲಿಗೆ ಹೋದಾಗ ಏನು ಮಾಡಬೇಕು ಅಂತ. ವಿ ಆರ್ ನಾಟ್ ಎಕ್ವಿಪ್ಡ್ ಅಂತಾರೆ. ಯಾಕೆ ಕರ್ನಾಟಕಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಥವಾ ಏನಾಗ್ತದೆ? ವಾಟ್ಸ್ ದ ಪ್ರಾಬ್ಲಮ್? ಇಲ್ಲ, ಒಂದು ಮಲ್ಟಿಪಲ್ ರೀಸನ್ಸ್ ಇದೆ ಮ್ಯಾಮ್. ಫಸ್ಟ್ ಆಫ್ ಆಲ್, ಯಾಕೆ ಬಿಹಾರ್, ರಾಜಸ್ಥಾನ್, ಉತ್ತರ ಪ್ರದೇಶದಿಂದ ರ್ಯಾಂಕ್ಸ್ ಜಾಸ್ತಿ ಬರ್ತಿದೆ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಇಲ್ಲ ಮ್ಯಾಮ್. ಎಂಪ್ಲಾಯ್ಮೆಂಟ್ ಇಲ್ಲ. ಡಿಗ್ರಿ ಆದ ತಕ್ಷಣ ಅವರು ಸ್ಟ್ರೇಟ್ ಅವೇ, ಆಮೇಲೆ ಈವನ್ ಡಿಗ್ರಿನೂ ಹೆಂಗೆ ಮಾಡ್ತಾರೆ, ಆರ್ಟ್ಸ್ ಮಾಡ್ತಾರೆ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಭಾಳ ಕಮ್ಮಿ ಇದ್ದಾವೆ. ಸೌತಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಜಾಸ್ತಿ ಇದ್ದಾವೆ. ಸೊ ಅಫ್ಕೋರ್ಸ್ IT ಬೂಮ್ ಇದೆ, IT ಸೆಕ್ಟರ್ ಇದೆ, ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟು ಇದೆ. ಅಲ್ಲಿ ಆ ಅವಕಾಶ ಅವ್ರಿಗಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಡಿಗ್ರಿನಲ್ಲಿ ತೊಗೊಳ್ಳೋದೆ ಆರ್ಟ್ಸ್, ಕಾಮರ್ಸ್ ಈ ಥರ ತೊಗೊಂಡು ವಿಚ್ ಈಸ್ ಓವರ್ಲ್ಯಾಪಿಂಗ್ ವಿತ್ UPSC ಸಿಲೆಬಸ್. ನಾವಿಲ್ಲಿ ಇಂಜಿನಿಯರಿಂಗ್ ಫಸ್ಟ್ ಮಾಡ್ತೀವಿ, ಅದಾದಮೇಲೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತೀವಿ. ಆ ಒಂದು ಮೈಂಡ್ ಸೆಟ್ ಚೇಂಜ್ ಇದೆ, ಆ ಎಕೋಸಿಸ್ಟಮ್ ಡಿಫ್ರೆಂಟ್ ಇದೆ. ಆ್ಯಂಡ್ ಹಿಸ್ಟಾರಿಕಲಿ ಕೂಡ ಮುಂಚೆಯಿಂದ ಅದೊಂದು ಸಿವಿಲ್ ಸರ್ವಿಸಸ್ಗೆ ಅಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಸೊ ಅದೊಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ. ಸೌತಲ್ಲಿ ಇನ್ ದ ಸೆನ್ಸ್ ಏನಾಗುತ್ತೆ ಮ್ಯಾಮ್, IT alternative employments ಇದೆ. But why Tamil Nadu can do, why Karnataka can't do? Yes, this is again a very valid question. Easily Tamil Nadu has produced more than 60, close to 70 ranks. Kerala has produced 51 ranks. Karnataka ಬರೀ 26 ranks ಪ್ರೊಡ್ಯೂಸ್ ಮಾಡಿದೆ. ಸೊ ಇಟ್ ಈಸ್ ಏನಂತಾರೆ, ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಟು ಬಿ ಆನೆಸ್ಟ್. ಕರ್ನಾಟಕದಲ್ಲಿ 26 ಇಸ್ ನಾಟ್ ಅ ಗ್ರೇಟ್ ಫಾರ್, ಬಿಕಾಸ್ ಕರ್ನಾಟಕದಲ್ಲಿರುವಂಥ ಕ್ವಾಲಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ದಿ ಕೈಂಡ್ ಆಫ್ ಫ್ಯಾಕಲ್ಟಿ ಇಲ್ಲಿರೋದು, ಡೆಫಿನೆಟ್ಲಿ ವಿ ಶುಡ್ ಹ್ಯಾವ್ ಪ್ರೊಡ್ಯೂಸ್ಡ್ ಮೋರ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗ್ತಿಲ್ಲ. ಅದು ಬೇಸರದ ಸಂಗತಿ ಕೂಡ. ಬಟ್ ಏನಾಗಬೇಕು ಅಂದರೆ ಎಕೋಸಿಸ್ಟಮ್ ಇನ್ನೂ ಭಾಳ ಅಷ್ಟು ಡೆವಲಪ್ ಆಗಿಲ್ಲ ನಾರ್ತ್ ಥರ. ಆಮೇಲೆ ಈವನ್ ಗೌರ್ಮೆಂಟ್ ಸಪೋರ್ಟ್ ಕೂಡ ಬರೀ ಸ್ಕಾಲರ್ಶಿಪ್ ಲೆವೆಲಲ್ಲೇ ಎಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಪ್ರಿಲಿಮ್ಸ್ ಪಾಸ್ ಆದರೆ 25,000 ಕ್ಯಾಂಡಿಡೇಟಿಗೆ ಕೊಡ್ತಾರೆ. ಅವ್ನು ಮೇನ್ಸ್ ಪಾಸ್ ಆದರೆ 75,000 ಕೊಡ್ತಾರೆ. ಬೈ ದ ಟೈಮ್ ಅವ್ನು ಇಂಟರ್ವ್ಯೂ ಹೋಗೋ ತನಕ 1 ಲಕ್ಷ 1.5 ಲಕ್ಷ ಖರ್ಚು ಮಾಡುತ್ತೆ ಗೌರ್ಮೆಂಟ್. ಕರ್ನಾಟಕದಲ್ಲಿ ದಟ್ ಈಸ್ ವೆರಿ ನೆಗ್ಲಿಜಿಬಲ್. ಬರೀ ಏನು ಸ್ಕಾಲರ್ಶಿಪ್ ಟೆಸ್ಟ್ ಏನು ಕಂಡಕ್ಟ್ ಮಾಡ್ತಾರೆ ಅಲ್ಲಿಗೆ ಸೀಮಿತ ಆಗಿ ಉಳಿದ್ಬಿಟ್ಟಿದೆ. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಐ ಫೀಲ್ ಮಿಸ್ಸಿಂಗ್ ಲಿಂಕ್. ಯಾವುದೇ ಒಂದು ವಿದ್ಯಾಭ್ಯಾಸ ಅಥವಾ ಯಾವುದೇ ಒಂದು ಅಚೀವ್ಮೆಂಟ್ಸ್ಗೆ ಈ ರೀತಿ ಗೌರ್ಮೆಂಟ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ನೀವೇ ಹೇಳಿದ್ರಿ, ಉತ್ತರ ಪ್ರದೇಶ ಆಗಲಿ ಬಿಹಾರ್ ಆಗಲಿ, ಇವನ್ ತಮಿಳ್ನಾಡಿನ ಉದಾಹರಣೆ ತೊಗೊಂಡ್ರಿ. ಬೇರೆ ಕರ್ನಾಟಕದಲ್ಲೂ ನಾವು ಇವಾಗ UPSC ಯಾರಾದರೂ ಕ್ರ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಬಟ್ ಗೌರ್ಮೆಂಟ್ ಲೆವೆಲಲ್ಲಿ ಏನೂ ಸುದ್ದಿ ಆದ ಮಟ್ಟಿಗೆ ನಾವು ಕೇಳಿಲ್ಲ. ಕರೆದು ಮಾತಾಡೋದು ಅಥವಾ ವಾಟ್ ದೇ ವಾಂಟ್, ಎಕ್ಸ್ಟ್ರಾ ಸಪೋರ್ಟ್ ಏನು ಬೇಕು ನಮ್ಮ ಕಡೆಯಿಂದ, ನಮ್ಮ ರಾಜ್ಯದಿಂದ ಏನು ಬೇಕು ಅನ್ನೋದು ಯಾವಾಗಲೂ ಕೇರ್ ಮಾಡಿದ ಬಗ್ಗೆ ಬಹಳ ಕಡಿಮೆ ಕೇಳಿದ್ದೀವಿ ಒಂದು. ಆ್ಯಂಡ್ ಅದು ಯಾಕೆ ಕರ್ನಾಟಕದ ಗಮನದಲ್ಲಿಲ್ವಾ? ಯಾಕಂದರೆ ನೋಡಿ, ಎಂಡ್ ಆಫ್ ದ ಡೇ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕು ಅನ್ನೋದು ಈವನ್ ಆಫೀಸರ್ಗಳ ಮೇಲೆ ನಿರ್ಧಾರ ಆಗುತ್ತೆ. One or other way. Correct me if I am right, wrong. Absolutely. Because civil services is the part of permanent executive. Decisions agli alla ultimately it is taken by the bureaucrats. So yes ma'am, I feel result dina one bitre, apart from media idu bitre I don't think so. Or few local ministers agli MLAs agli one tweet ಮಾಡಿರ್ತಾರೆ ಅವರವರ ರೀಜನಲ್ ಪಾಸ್ ಆದವರು. ವೆರಸ್ ಅದರ್ ಸ್ಟೇಟ್ಸಲ್ಲಿ ಲೈಕ್ ಒಂದು ಸಪೋರ್ಟ್ ಸಿಸ್ಟಮ್ ಏನು ಕ್ರಿಯೇಟ್ ಮಾಡಿದ್ದಾರೆ ಈವನ್ ಬಿಫೋರ್ ಪ್ರಿಪರೇಷನ್, ನಾಟ್ ಜಸ್ಟ್ ರ್ಯಾಂಕ್ ಬಂದ ಮೇಲೆ ಅಲ್ಲ. ಹೌದಾ? ಈವನ್ ಬಿಫೋರ್ ದ್ಯಾಟ್. ಯಾವ ರಾಜ್ಯ? ಗಿವ್ ಮಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಬಗ್ಗೆ ಆವಾಗಲೇ ನಾನು ಎಕ್ಸಾಂಪಲ್ ಕೊಟ್ಟೆ. ಕೇರಳದಲ್ಲಿ ಸೊ ಎವ್ರಿ ಸ್ಟೇಟ್ ಗೌರ್ಮೆಂಟ್ ಅವ್ರವ್ರ ಇದರಲ್ಲಿ ಇವೆರಡು ಎಕ್ಸಾಂಪಲಲ್ಲಿ ಇಟ್ ಈಸ್ ಸ್ಪೆಂಡಿಂಗ್ ಕ್ಲೋಸ್ ಟು 1 lakh 1.5 lakh ಆನ್ ಈಚ್ ಆಸ್ಪಿರೆಂಟ್ ಬೈ ದ ಟೈಮ್ ಒಬ್ಬ ಅಭ್ಯರ್ಥಿ ಮೇಲೆ ಟಿಲ್ ದೇ ರೀಚ್ ದಿ ಇಂಟರ್ವ್ಯೂ. ಆ್ಯಂಡ್ ದಟ್ ಈಸ್ ಮಿಸ್ಸಿಂಗ್. ಆ್ಯಂಡ್ ಅಫ್ಕೋರ್ಸ್ ರೀಸೆಂಟ್ಲಿ ಈಗ ಒಂದು ಕರ್ನಾಟಕ ಭವನ 4 ಅಂತ ಏನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ರೀಸೆಂಟಾಗಿ ಹೇಳಿದ್ರು. ಐ ಥಿಂಕ್ ದಟ್ ಈಸ್ ಅ ಗುಡ್ ಇನಿಷಿಯೇಟಿವ್ ಬೈ ಕರ್ನಾಟಕ ಗೌರ್ಮೆಂಟ್. ಬಟ್ ಐ ಫೀಲ್ ದಿಸ್ ಶುಡ್ ಹ್ಯಾವ್ ಬೀನ್ ಡನ್ ಮಚ್ ಅರ್ಲಿಯರ್. ಭಾಳಷ್ಟು ಹೆಲ್ಪ್ ಸಿಗ್ತಿತ್ತು ಆಸ್ಪಿರೆಂಟ್ಸ್. ಬಿಕಾಸ್ ಡೆಲ್ಲಿಗೆ ಹೋದಾಗ ನೀವು ಯಾವಾಗಲೇ ಒಂದು ಫ್ರೇಸ್, ಯು ಆರ್ ಲಾಸ್ಟ್ ದೇರ್ ಬಿಕಾಸ್ ಇಟ್ಸ್ ಅ ಹ್ಯೂಜ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್. ಸೊ ಅಲ್ಲಿ ಒಂದು ಈ ಥರ ಫೆಸಿಲಿಟೀಸ್ ಗೌರ್ಮೆಂಟ್ ಕಡೆಯಿಂದ ಬಂದರೆ ಡೆಫಿನೆಟ್ಲಿ ವಿಲ್ ಸಿ ಮೋರ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ರ್ಯಾಂಕ್ಸ್ ಪ್ರತಿ ವರ್ಷ.